ಗುಡಿಸ್ತೀನಿ ಬಿಡಿ ಪಾಪ. ಅದೇ ಒಂದ್ಸಲ ಎಣ್ಣೆ ಹಚ್ಕೊಟ್ಬಿಡು. ಅಲ್ಲ ಕಣ, ಧೂಳು ಕೂರುತ್ತೆ, ಹೋಗು, ನಾನು ಹಚ್ಕೊಡ್ತೀನಿ, ನಾನು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಗಾಯ್ಸ್, ನಮ್ಮಮ್ಮಂಗೆ ಎಣ್ಣೆ ಹಚ್ಕೊಡಮ್ಮ ಅಂತ ಹೇಳ್ದೆ, ಆದರೆ ನಮ್ಮಮ್ಮ ಫಸ್ಟ್ ಹೊರಗಡೆ ಹೋಗಿ ಇದನ್ನ ಕಸ ಎಲ್ಲ ಗುಡ್ಸು ಅಂತ ಹೇಳಿದ್ರು. ನೋಡಿ ಇಲ್ಲಿ ಎಲೆ ಎಲ್ಲ ಬಿದ್ದಿದೆಯಲ್ಲ, ಇದನ್ನ ಹೋಗಿ ಗುಡ್ಸು. ಈಗ ಎಣ್ಣೆ ಹಚ್ಚಿದ್ರೆ ತಲೆಗೆಲ್ಲ ಧೂಳು ಕೂರುತ್ತೆ. ಗೈಸ್, ಎಲೆ ಎಲ್ಲ ತೆಗ್ದ್ಬಿಟ್ಟು ನೀರೆಲ್ಲ ಹಾಕಿದ್ದೀನಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತೈತೆ ಮನೆ ಮುಂದೆ. ಎಸ್, ಎಲೆ ತುಂಬಿರೋ ಚೀಲ ಇಲ್ಲೇ ಇಟ್ಟಿದ್ದೀನಿ. ಸೊ ಇದನ್ನ ನಮಗೆ ಹಾಲು ಕೊಡ್ತಾರಲ್ಲ ವಾಂಟಿಯಲ್ಲಿ, ಆ ಶೆಡ್ ಕಾಣ್ತಿದೆಯಲ್ಲ, ಅಲ್ಲಿ ಅವಾಗವಾಗ ಸಂಜೆ ಹೊತ್ತು ಬೆಂಕಿ ಹಾಕ್ತಾರೆ. ಸೊ ಅವಾಗ ಸಂಜೆ ಹಂಗೆ ಈ ಎಲೆನ ಅವ್ರಿಗೆ ಕೊಡೋಣ, ಅವರು ಬೆಂಕಿ ಆದರೂ ಹಾಕ್ತಾರೆ. ಗುಡಿಸ್ತೆ. ಅಮ್ಮ ಎಣ್ಣೆ. ಗೈಸ್, ನಾವಮ್ಮ ಎಣ್ಣೆ ಹಚ್ತವ್ರೆ. ಗೈಸ್ ನೋಡಿ, ನಾನು ಹೊರಗಡೆ ಕೆಲಸ ಮಾಡಿದ್ಕೆ ನಂಗೆ ಎಣ್ಣೆ ಹಚ್ತವ್ರೆ, ಇಲ್ಲಾಂದ್ರೆ ಎಣ್ಣೆ ಹಚ್ತಿದ್ದೇನಮ್ಮ. ನೆನ್ನೆ ಅಲ್ಲ ಮೊನ್ನೆ ಹೆಚ್ಚಿಸ್ಕೊಂಡಿದ್ಯಾ? ಅವಾಗ ಕೆಲಸ ಮೊನ್ನೆ ಯಾವ್ದಾದ್ರು ಕೆಲಸ ಮಾಡಿದ್ನ? ಓ ಇಲ್ಲ ಗೈಸ್, ಕರೆಕ್ಟ್. ಸೂರ್ಯ ನನ್ನ ಮಗ ನೋಡಿ, ಇಂಥ ಮಗನೆಲ್ಲಾರ ನೋಡಿದ್ದೀರಾ? ಕಮೆಂಟ್ ಮಾಡಿ. ಆಂಟಿದಿರೇ, ಅತ್ತೆದಿರೇ, ಅಮ್ಮಂದಿರೇ. ಓ ಅಮ್ಮ, ಸೊಳ್ಳೆ ನೋಡಿಲಿ ಗೈಸ್, ಸೊಳ್ಳೆ ನೋಡಿಲಿ ಇಲ್ಲಿ ಹೆಂಗ್ ಕೂತೈತೆ. ನಮ್ಮಮ್ಮ ಇವತ್ತು ಬೀಟ್ರೋಟ್ ಜ್ಯೂಸು ಮಾಡ್ಕೊಡ್ತಿಲ್ಲ. ಯಾಕಮ್ಮ ಮಾಡ್ಕೊಡ್ತಿಲ್ಲ? ಬೀಟ್ರೋಟ್ ಇಲ್ಲ, ಖಾಲಿ. ನಾನು ತಗೊಂಡ್ ಬಂದ್ರಿಗೆ ಮಾಡ್ಕೊಡಲ್ವಾ? ಈಗ ಮಾಡ್ಕೊಡಲ್ಲ, ನೀನು ಹೆಚ್ಚಿಬಿಟ್ಟು ನೀನು ನೋಡ್ಕೊಂಡಿದ್ಯಲ್ಲ ಗೈಸ್. ಅದಕ್ಕೆ ಇವಾಗ ಹೋಗಿ ಎಳ್ನೀರು ಕುಟ್ಕೊಂಡು ಬರೋಣ ಬನ್ನಿ. ಏನ್ಲಾ, ಆಮೇಲೆ ಹಾಕ್ತೀನಿ ನಡಿ ಬಿಸ್ಕೆಟ. ಒರೆಸ್ತೀನಿ. ಗೈಸ್, ನಾವಪ್ಪ ನೋಡಿ ವಾಕ್ ಮಾಡ್ತಾರೆ. ಇವತ್ತು ಸಾಂಗ್ ಕೇಳ್ಕೊಂಡು ವಾಕ್ ಮಾಡ್ತವ್ರೆ. ಏನು ಪಾಪ ಇವತ್ತು ಸಾಂಗ್ ಕೇಳ್ಕೊಂಡು ವಾಕ್ ಮಾಡ್ತಿದ್ದೀರಾ? ಅಲ್ಲ, ನ್ಯೂಸ್ ಕೇಳ್ಕೊಂಡು ಮಾಡ್ತಿದ್ರಲ್ಲ, ನೋಡಿದ್ರಾ? ಗೈಸ್ ಬನ್ನಿ, ನಮ್ಮಪ್ಪ ಈಗ CT100 ಆದ್ರೂ ವರ್ಸು ಅಂತ ಹೇಳಿದ್ರು. ಪಾಪ ಇದ್ರಲ್ಲೇ ಒರೆಸ್ತೀನಿ. ಗೈಸ್, ನಮ್ಮಪ್ಪ ಇದಕ್ಕಿಂತ ಡಾರ್ಕ್ ಆಗಿರೋ ಬಟ್ಟೆ ಕೊಟ್ರು. ಗೈಸ್, CT100 ಈಗ ಒರೆಸ್ಬಿಟ್ಟು ಈಗ ಆ ಕಡೆ ಸೈಡ್ ನಿಲ್ಸಿದ್ದೀನಿ. ಪಾಪ ಒರೆಸ್ತೆ. ಒರೆಸ್ತೆ. ಗೈಸ್, ಇವಾಗ ಏನು ಗೊತ್ತಾ, ಈಗ CT100 ಒರೆಸ್ತಿರ್ಬೇಕಿದ್ರೆ ಫುಲ್ ಈಗ ಸ್ವೆಟ್ ಆಗಿದ್ದೀನಿ. ಈಗ ಸೆಕೆ ಬೇರೆ ಆಗ್ತೈತೆ. ಅದು ಬೇರೆ ನನಗೆ ತಣ್ಣೀರು ಸ್ನಾನ ಬೇರೆ ಅಭ್ಯಾಸ ಬೇರೆ ಹೋಗಿತ್ತು. ಇನ್ನೇನೀಗ ಸೆಕೆಗಾಲ ಬೇರೆ ಈಗ ಶುರು ಬೇರೆ ಆಗೈತೆ. ಇವಾಗಲಿಂದನೇ ಅಭ್ಯಾಸ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಇವಾಗ ಹೋಗಿ ತಣ್ಣೀರು ಸ್ನಾನ ಮಾಡಿಬಿಟ್ರೆ ಅಮ್ಮ. ಗೈಸ್, ಆದರೂ ಮಾತ್ರ ನಾವಮ್ಮ ರಾಶಿ ಬಟ್ಟೆ ಇಟ್ಕೋತಾರೆ. ನೋಡಿ ಇಲ್ಲಿ ಹಿಂಗೆ ರಾಶಿ ಬಟ್ಟೆ ಇಟ್ಕೋತಾರೆ. ಆಮೇಲೆ ಹಾಲಲ್ಲಿ ಹಿಂಗೆ ಚಾಪೆ ಎಸ್ಕೋತಾರೆ. ಆಮೇಲೆ ಹಿಂಗೆ ಬಟ್ಟೆ ಮರ್ಸ್ಕೊಂಡು ಕುತ್ಕೋತಾರೆ. ಹಿಂಗೆ ಅದು ಯಾಕೆ ಹಂಗೆ ಮಾಡ್ತೀಯ? ಅವಾಗಿನ ಕೆಲಸ ಅವಾಗಲೇ ಮಾಡ್ಬಿಡು. ಏನಕ್ಕೆ ಹಿಂಗೆ ಲೇಜಿ ಆಗ್ತಿಲ್ಲ ನೀನು? ನೀನ್ ಯಾಕೆ ಮಾಡ್ತೀಯ ಹಂಗೆ? ಅಲ್ಲ, ಏನು ನನ್ನ ಕೆಲಸ ಪಟ ಮಾಡಲ್ವಾ? ಈಗ ನೋಡಿ, ಈಗ ನಾನು ಬೆಳಗ್ಗೆ ಹೋಗಿ ಅದು ಕಸ ಎಲ್ಲ ಗುಡಿಸ್ದೆ ಬೆಳಗ್ಗೆ ಎದ್ದ ತಕ್ಷಣ. ನಾನು ಹೇಳಿದ್ದು ಇಲ್ಲ ಕಣಮ್ಮ, ನಾನು ಹೇಳ್ದೆ ಹೋದ್ರೆ ನೀನು ಎತ್ಬಿಡ್ತೀಗ ತೊಳ್ಕೊಳ್ದಲ್ಲೇ ಬರ್ತೀಯ. ಏನು ಗಲೀಜಾಗಿ ಮಾತಾಡ್ತೀಯಲ್ಲಮ್ಮ ನೀನು? ಅಲ್ಲ, ಗಲೀಜಾಗಿ ಮಾತಾಡ್ತೀಯಲ್ಲ ನೀನು. ನೋಡಿ ಸಾಕಷ್ಟು ಜನ ಕಲಿತಾರೆ. ಏನ್ ನಾಟಕ ಆಡ್ತೀಯ ಅಂದ್ರೆ ಮರ್ಚ್ ಬೇಗ ಸಾಕ್. ಲೇಜಿ ಆಗಿದ್ದು ಕುತ್ಕೊಂಡಿದೀಯಲ್ಲ, ಮರ್ಚು. ನಂಗೆ ಮರ್ಚಕ್ ಬರಲ್ಲ ಕಣಮ್ಮ. ಸುಮ್ನಿರು, ಒಬ್ಳೆ ಮಾಡ್ಬೇಕು ಅಂದಾಗ ಹಂಗಾಗುತ್ತೆ. ತಿನ್ನೋದಕ್ಕೂ ಮಾಡ್ಬೇಕು. ನಿಮ್ಗೆ ತಿಂದಿದ್ದು ತೊಳೆಯೋದು ನಾನೇ, ಇಲ್ಲಿ ಮೆರ್ದಿದ್ದನ್ನು ಗುಡ್ಸೋದು ನಾನೇ, ಒರ್ಸೋದು ನಾನೇ. ಈಗೆಲ್ಲೋ ಗಾನು ಮಾಡ್ಕೊಂಡವಳೆ. ಗೈಸ್, ನಮ್ಮಪ್ಪ ಇವಾಗ ವಾಕ್ ಮಾಡ್ಬಿಟ್ಟು ಆಕ್ಟಿವ್ ಈಗ ಒರೆಸ್ತವ್ರು. ನೋಡಿ ಇಲ್ಲಿ. ನೀನೇನಾದ್ರು ಒರ್ಸ್ಕೊಡ್ತೀಯ ನನ್ನ ಮಗನೇ? ಅಲ್ಲ, ನೀವ್ ಹೇಳೋದು ಒರೆಸ್ಕೊಡ್ತೀನಪ್ಪ. ಕೊಟ್ಟೆ ನೀನು ನನ್ನ ಮಗನೇ, ಹೇಳ್ಬೇಕಂದ ಯಾವ ತರ ಒಂದ್ ದಿವಸ ಮಗನೇ ಇಷ್ಟು ವರ್ಷಕ್ಕೆ ಒಂದ್ ದಿವಸ ಒರ್ಸ್ಕೊಟ್ಟಿದ್ಯಾ ಹೇಳ ಮಗ? ಕಾರ್ ಒರೆಸಿಲ್ವಾ?
ಕಾರ್ ಒರ್ಸಿದ್ಯಾ ಅದು ನೀನ್ ತಗೋಬೇಕಾದ್ರೆ ಮಾತ್ರ. ಅಲ್ಲ ಏನವಣ್ಣ ವರ್ಷಿದಿನ ಇಲ್ವಾ? ಅದು ಮೇನ್. ತಗೋಬೇಕಾದ್ರೆ ವರ್ಷಿಕೊಂಡು ತಗೊಂಡ್ ಹೋಗೋದಲ್ಲ. ಪಾಪ ಅದನ್ನಾದ್ರೂ ಮಾಡಿದೀನಲ್ಲ. ಅದನ್ನ ಮಾಡಿದ್ಯಾ ಅಂದ್ರೆ ನೀನ್ ನಿಂದ ಅನುಕೂಲಕ್ಕೋಸ್ಕರ ನಿನ್ ಖುಷಿಗೋಸ್ಕರ ಮಾಡಿರೋದು ನನ್ನ ಮಗನೇ. ನನ್ ಖುಷಿಗೋಸ್ಕರ ಮಾಡಿಲ್ಲ ಅದ್ ನೀನು. ನಿಮ್ ಖುಷಿಗೋಸ್ಕರ ಮಾಡಿದ್ಯಾ? ನಿಮ್ ಖುಷಿಗೋಸ್ಕರ ಮಾಡಿದ್ಯಾ ನೀನು? ಯಾವ ಗಾಡಿನೂ ಓಡಿಸಿಲ್ಲ ನೀನು ಇವತ್ತವರೆಗೂ. ಯಾವ ಗಾಡಿನೂ ಓಡಿಸಿಲ್ಲ. CT100 ಬೆಳಗ್ಗೆ ಓಡಿಸ್ಲಿಲ್ವಾ? ಅದ್ ನಿನ್ಗೆ ನೀನ್ ಓಡ್ಸೋ ಗಾಡಿ ಅಲ್ವಾ? CT100 ಓಡಿಸಿಲ್ವಾ ಅಂದ್ರೆ ಅದು ನಾನು ಹೇಳಿದ್ದಕ್ಕೆ. ಅಲ್ಲ ಏನ್ ಗೊತ್ತಾ ಪಾಪ, ಈಗ ನಾನು ಬುಲೆಟ್ RX ವರ್ಷನ ಅಂದ್ರೆ ನೀವು ಆಲ್ರೆಡಿ ಅದನ್ನ ವರ್ಷಿರ್ತೀರ. ಅದಕ್ಕೆ ಏನ್ ಮಾಡೋದು? ಯಾವ ಥ್ರೆಡ್ಮಿಲ್ ಓಡಿಸಿದ್ಯೇನಪ್ಪ? ಥ್ರೆಡ್ಮಿಲ್ ನೀವೇ ಎಲ್ಲ ಕ್ಲೀನ್ ಮಾಡಿರ್ತೀರಲ್ಲ. ಹೇಳೋದಲ್ಲ ನನ್ನ ಮಗನೇ, ಮಾಡಿರ್ತೀರಾ ನೀವೇ ಮಾಡ್ತೀರಾ ಅಂತ. ಮಾಡ್ಬೇಕು ನನ್ನ ಮಗನೇ ನೀನು, ಗೊತ್ತಾಯ್ತಾ? ಎಲ್ಲಿ ಮಾಡ್ತೀರಾ? ಮಾಡಕ್ಕೆಲ್ಲ ನೀವೆಲ್ಲ ಅಲ್ವಾ? ಹಂಗಂತೀರ? ಮತ್ತೆ ಯಾರು ಅಷ್ಟೇ, ಎಲ್ಲ ಹುಡುಗರು ಅಷ್ಟೇ ಕಂತಾಗ ನನ್ನ ಮಗನೇ. ಯಾರು ಅವ್ರ ಅಪ್ತಿರ್ಗೆ ಏನಾರ ಹೆಲ್ಪ್ ಮಾಡಲ್ಲ, ಇದು ಮಾಡಲ್ಲ, ಯಾರು ಮಾಡ್ತೀರಾ? ಇಲ್ಲ. ನಿಮ್ಮ ಇದೆಲ್ಲ ಆದರೆ ಮಾಡ್ಕೋತೀರಾ. ಹೌದಾ ಬಾಯ್ಸ್? ಕಮೆಂಟ್ ಮಾಡಿ. ಕಮೆಂಟ್ ಅಲ್ಲ, ಎಲ್ಲರೂ ಹಂಗೆ ಮಾಡೋದು ಮಗನೇ ಅಲ್ವಾ? ನಿಮ್ಮ ಇದಾರೆ ಮಾಡ್ಕೋತೀರಾ. ಗೈಸ್ ನಮ್ಮಮ್ಮ ಒಳಗಡೆಯಿಂದನೇ ಏನೋ ಸೌಂಡ್ ಎಫೆಕ್ಟ್ ಏನೋ ಕೊಡ್ತಾರಪ್ಪ, ಏನೋ ಕೂಗ್ತಾರೆ. ಏನಮ್ಮ ಏನೋ ಹೇಳ್ತಿದ್ಯಾ? ಕೆಲಸ ಅಂತೂ ಮಾಡಲ್ಲ ನೀನು, ಸುಮ್ಮನೆ ನಾಟಕ ನಿಂದು. ಕ್ಯಾಮ್ರಾ ಹಿಡ್ಕೊಂಡು ಅಲ್ಲ, ನಯ ಪೈಸಾ ಕೆಲಸ ಮಾಡಲ್ಲ ಅಂತೇಳಿ ಬೆಳಗ್ಗೆ ಕಸ ಗುಡಿಸ್ಲಿಲ್ವಾ? ನಾನು ಅದೇ ವಾರ ನಾನು ಬಾತ್ರೂಮ್ ಬಸ್ರೂಮ್ ತೊಳಿ ಅಲ್ವಾ, ಬಟ್ಟೆ ಒಣಗಿ ಹಾಕಲ್ವಾ? ಹಾ ಹೇಳು. ಅದನ್ನ ಅಮ್ಮ ಏನಾರ ಕೆಲಸ ಇದೆಯಾ ಅಂತ ನೀನ್ ಯಾವ ತರ ಅಮ್ಮ ನಿನ್ ಕೆಲ್ಸ ಹೇಳ್ದಾಗ ಮಾಡಲ್ಲ ಕಣಮ್ಮ, ನಾಳೆ ಮಾಡ್ತೀನಿ ಕಣಮ್ಮ, ಹಿಂಗ್ ಹೇಳ್ತೀನಾ? ನೀನ್ ಹೇಳ್ದಾಗ ಅಲ್ಲ, ನೀನ್ ಹೇಳ್ದಾಗ ನಾನು ಮಾಡ್ತೀನ ಇಲ್ವೋ? ಮಾಡ್ತೀಯಾ? ಅದು ಹೇಳಿ ಇಡ್ಬೇಕು. ಓ ಬೆಳಗ್ಗೆ ಹೇಳಿ ಇಟ್ಟ. ಕೆಲಸ ಮಾಡಿದಾನೆ ಅಲ್ಲ ಬೆಳಗ್ಗೆ ಇಷ್ಟೊಂದು ಕೆಲಸ ಮಾಡಿಸ್ತಾರೆ ಅವ್ರ ಅಮ್ಮ ಅನ್ಕೋಬೇಕು. ಅಲ್ಲ ಬೆಳಗ್ಗೆ ಹೇಳಿ ಇಟ್ಟ ನಂಗೆ ಓ ಕಸ ಗುಡ್ಸು ಅಂತ. 3 ಸತಿ ಅಂತೂ ಹೇಳ್ದೆ ಅಮ್ಮ, ಒಂದೇ ಸಲ ಕಣಮ್ಮ. 3 ಸತಿ ಹೇಳಿದೀನಿ. ಸುಮ್ನೆ ಇರತ್ಲಾಗಿ ಮನಗಿದ್ದಾಗ್ಲೇ ಬಂದು ಹೇಳಿಸ್ತೆ, ಹೋಗಿ ಎದ್ದೋ ಕಸ ಪಟ್ ಅಂತ ಎದಾಡ್ಲಿಲ್ವಾ? ಬಾತ್ರೂಮ್ ಹತ್ರಕ್ ಹೋದೆ. ನೀನ್ ಹಂಗೇನ್ ಕೆಲಸ ಮಾಡಲ್ಲ, ಸುಮ್ನಿರ ಚಿರನ. ಅಪ್ಪ ಗೈಸ್ ಏನ್ ಮಾಡೋದು ಗೈಸ್? ಏನು ಮಾಡಂಗಿಲ್ಲ ಗೈಸ್. ಗಂಡ್ ಮಕ್ಳಿಗೆ ಮನೇಲಿ ಹಿಂಗೆ ಒಂದ್ ಏಜ್ ಅಂತ ಬಂದ ತಕ್ಷಣ ಅಷ್ಟು ಬೆಲೆನೇ ಇರಲ್ಲ ಗಂಡ್ ಮಕ್ಳಿಗೆ. ಯಾವಾಗ ದುಡ್ಡಾಗ ಶುರು ಆಗ್ತಿರಲ್ಲ ಅವಾಗ್ಲೇ ಗಂಡ್ ಮಕ್ಳಿಗೆ ಬೆಲೆ. ಇಲ್ಲ ಅಂದ್ರೆ ಬೆಲೆನೇ ಇರಲ್ಲ. ಏನ್ ಕೆಲ್ಸ ಮಾಡಿದ್ರು ಕೆಲ್ಸ ಮಾಡೇ ಇಲ್ಲ, ಏನೇ ಮಾಡಿದ್ರು ಏನೂ ಮಾಡೇ ಇಲ್ಲ. ಏನಾದ್ರು ದುಡ್ಕೊಂಡು ಬನ್ನಿ, ಓ ನೀನ್ ಎಲ್ಲ ಮಾಡಿದ್ಯಾ ಅಂತಾರೆ. ನೀನು ಅದು ಮಾಡಿಲ್ಲ. ಟೈಮ್ ಬೇಕಮ್ಮ ಎಲ್ಲದಕ್ಕೂ. ಎಲ್ಲ ಸಡನ್ ಆಗಿ ಬರಲ್ಲ ಕಣಮ್ಮ. ಎಲ್ಲ ಕಾಲ ಎಲ್ಲ ಕೂಡಿ ಬರಬೇಕು, ಆಯ್ತಾ? ಇನ್ನೇನು ಮತ್ತೆ ಎಲ್ಲ ಸಡನ್ ಆಗಿ ಆಗ್ಬಿಡುತ್ತೆ ಎಲ್ಲ. ಗಾಯ್ಸ್ ಸ್ನಾನ ಮಾಡಿ ರೆಡಿ ಆಯ್ತು ಗಾಯ್ಸ್. ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ರೆಡಿನೂ ಅಲ್ಲ, ನಾರ್ಮಲ್ ಆಗಿ ಫ್ರೆಶ್ ಅಪ್ ಆಗಿದ್ದೀನಿ. ನಮ್ಮಮ್ಮ ಯಾಕೋ ಬೆಳಗ್ಗೆ ಯಾಕೋ ಫುಲ್ ಗರಂ ಆಗೋರೆ, ಟಬ್ಬಲ್ಲಿ ಯಾಕೋ ಹೊಡಿತವ್ರೆ ನೋಡಿ ಫ್ರೆಂಡ್ಸ್. ಯಾಕಮ್ಮ? ಬಟ್ಟೆ ಜೋಡಿಸಿದ್ದನ್ನ ಇಡ್ಕೋಬೇಕು. ಅಮ್ಮ ಬಟ್ಟೆ ಸುಮಾರು ಇತ್ತು ಕಣಮ್ಮ ಕಬೋರ್ಡಲ್ಲಿ. ಇವಾಗ ನಾನು ಇಡ್ಲಿಲ್ವಾ? ಅದೇ ನಿಂಗೆ ಇಡಕ್ ಗೊತ್ತು, ನಂಗೆ ಇಡಕ್ ಬರಲ್ಲ ಅದೆಲ್ಲ. ಓ ಬಾ ಹಾಕೊಡು. ಇವಾಗ ಚಿಂಡಿ ಏನ್ ಮಾಡಿದ್ಯಾ ಹೇಳಮ್ಮ? ಹೊಟ್ಟೆ ಸೀತೈತೆ ಮತ್ತೆ ಹಂಗೆ ಹೇಳು. ಮತ್ತೆ ಪಕ್ಕದ ಮನೆ ಆಂಟಿಗೂ ಕೇಳಂಗ್ ಹೇಳ್ಸಿಯಲ್ಲ, ಬೇಗ ಬಾ ಹಾಕೊಡು. ಇವಾಗ ಸ್ವಲ್ಪ ನಂಗೆ ಕೆಲ್ಸಗಳೈತೆ ಹೊರ್ಗಡೆ. ಗೈಸ್ ಏನ್ ಮಾಡೋದು ಗೈಸ್, ಈಗ ಒಂದ್ ಕೆಲ್ಸ ಬೇರೆ ಐತೆ, ಹೊರ್ಗಡೆ ಬೇರೆ ಹೋಗ್ಬೇಕು. ತಿಂಡಿ ಬೇರೆ ಮಾಡಿಲ್ಲ. ಟೈಮ್ ಬಂದು ಎಷ್ಟಾಗೈತೆ ಗೊತ್ತಾ? 12 ಗಂಟೆ ಆಗೈತೆ ನೋಡಿ. ಇಲ್ಲಿ 12 ಗಂಟೆ ಇನ್ನ ತಿಂಡಿನೇ ಆಗಿಲ್ಲ ಗೊತ್ತಾ? ಇದು ಯಾವ ಚಿತ್ರಾನ್ನ ನೀನ್ ಮಾಡಿರೋದು? ನಿಂಬೆಹಣ್ಣು. ಅದು ನಾರ್ಮಲ್ ಚಿತ್ರಾನ್ನ ಮಾಡ್ಸಿಲ್ಲ, ಅದು ಟೊಮೊಟೊ ಚಿತ್ರಾನ್ನನಾ? ಈರುಳ್ಳಿ ಹಾಕಲ್ಲ. ಇದಕ್ಕೊಂದ್ಸಲ ಈರುಳ್ಳಿ ಹಾಕಿ ನೋಡು, ಚೆನ್ನಾಗಿರುತ್ತೆ ಅನ್ಸುತ್ತೆ. ಹಾಕೋಣ ನೆಕ್ಸ್ಟಿಗೆ. ಚಿತ್ರಾನ್ನ ಅಲ್ಲಿ ಏನೋ ಕಡಿಮೆ ಆಗಿದೆ, ಏನಿರ್ಬೋದು? ಅದು ಕಲಿಸ್ತೀವಿ ಏನೋ, ಬಟ್ ಒಟ್ನಲ್ಲಿ ಸಪ್ಪೆ ಆಗೈತೆ ಒಟ್ನಲ್ಲಿ ಚಿತ್ರಾನ್ನ. ಬಿಸಿ ಅನ್ನ ನಮ್ಮ ತಣ್ಣಗೈತಲ್ಲಮ್ಮ, ಅಂದ್ರೆ ಬಿಸಿ ಅನ್ನ ಕಲ್ಸಿದೆ ಅಂತನಾ? ನಮ್ಮಮ್ಮ ಇಲ್ಲಿ ಕವರಲ್ಲಿ ಲಂಚ್ ಬಾಕ್ಸ್ ಇಟ್ಟವ್ರೆ. ಯಾರಿಗೆ ಅಂದ್ರೆ ನಮ್ಮ ಗಾನವಿಗೆ. ಹೋಗಿ ಈಗ ಇದನ್ನ ಊಟ ಕೊಟ್ಬಿಟ್ಟು ಬರೋಣ. ನೋಡಿ ಇವಾಗ ನನ್ನ ಮುಖಕ್ಕೆ ಈಗ ಹಂಗೆ ಬಟ್ಟೆ ಹಾಕೊಂಡಿದ್ದೀನಿ. ಏನಕ್ಕೆ ಅಂದ್ರೆ ಸನ್ ಪ್ರೊಟೆಕ್ಷನ್, ಸ್ಕಿನ್ ಕೇರ್. ನಾವು ಅಮ್ಮನ ಥರ ಸ್ಕಿನ್ ಮಾಡ್ಕೊಳ್ಳೋಣ ಅಂತ ಗೈಸ್. ನಮ್ಮಮ್ಮ ಬಿಸಿಲಲ್ಲಂತೂ ಎಲ್ಲೂ ಹೋಗಲ್ಲ, ಅದಕ್ಕೆ ಅವ್ರ ಸ್ಕಿನ್ ಚೆನ್ನಾಗಿರುತ್ತೆ. ನನ್ನನ್ನು ಮಾತ್ರ ಬಿಸಿಲಲ್ಲಿ ಅಲ್ಲಿ ಇಲ್ಲಿ ತಿರ್ಗಾಡ್ಕ ಬಾ ಅಂತ ಕಳಿಸ್ತಾರೆ. ಅದಕ್ಕೆ ಏನ್ ಕೆಟ್ಟ ಬುದ್ಧಿ? ಮುಂದೆ ತಿಂತಾರದು
ಹಂಗ್ ಕಾಣಲ್ಲ ಕಣಮ್ಮ ಮಾಡ್ಕೊ ತೆಗಿ. ನಿನ್ ಬರೀ ಕಾಣಲ್ವಲ್ಲ, ತೆಗಿ. ನಿಂದು 30-40 ಸೈಜು ಹಣೆ ಕ್ಲೀನಾಗಿ ಕಾಣುತ್ತೆ, ಅದಕ್ಕೆ ಹಿಂಗ್ ಮಾಡೋದು. ಬಿಡಾಚಿರನು ಗೈಸ್ ಬನ್ನಿ ಹೋಗ್ಬಿಟ್ಟು ಬರೋಣ. ಇಸ್ ಪೊಲೀಸ್ ಇದ್ರೆ ಕಷ್ಟ, ಅದಕ್ಕೆ ಹೆಲ್ಮೆಟ್ನೇ ಹಾಕೊಂಡು ಹೋಗೋಣ, ಕ್ಯಾಪ್ ಹಾಕೊಳ್ಳೋದು ಬೇಡ. ಗೈಸ್ ಲಂಚಲ್ಲಿ ಇಟ್ಟಿದ್ದೀನಿ. ಸೊ ನಮ್ಮ ಗಾನವಿಗೆ ಈಗ ಮೆಸೇಜ್ ಹಾಕಿದ್ದೀನಿ, ಲಂಚಲ್ಲಿ ಇಟ್ಟಿದ್ದೀನಿ ತಿನ್ಕೋ ಅಂತ. ಅವಳು ಮೋಸ್ಟ್ಲಿ ಕ್ಲಾಸಲ್ಲಿ ಇದ್ದಾಳ ಏನೋ ಗೊತ್ತಿಲ್ಲ. ಗೈಸ್ ನೋಡಿ ಇಲ್ಲಿ ಪೊಲೀಸ್ ಹಿಡಿತವ್ರು ಇಲ್ಲಿ. ನಾನೇನಾದ್ರು ಅಕಸ್ಮಾತ್ ಕ್ಯಾಪ್ ಹಾಕೊಂಡು ಬಂದಿದ್ರೆ ಇಷ್ಟೊತ್ತಿಗೆ ಸಿಗಾಕಬೇಕಿತ್ತು. ಹೆಲ್ಮೆಟ್ ಹಾಕೊಂಡು ಹೋಗಿ ಇಲ್ಲಿ ಪೊಲೀಸ್ ಹಿಡಿತವ್ರು. ಅಲ್ಲ ಯಾವಾಗಲೂ ಸಾಮಾನ್ಯ ಪಪ್ಪ ಹಾಕೊಂಡು ಹೋಗ್ಬೇಕು. ನಾನು ಕ್ಯಾಪ್ ಹಾಕೊಂಡು ಹೋಗ್ತಿದ್ದೆ, ಆಮೇಲೆ ಹೆಲ್ಮೆಟ್ ಹಾಕೊಂಡೆ. ಹ್ಞೂ ತಗೊಂಡೋಗಿದ್ದೆ. ಗೈಸ್ ನಾವಮ್ಮ ಏನಾರು ಹಿಂಗೆ ಕಲ್ಲಂಗಡಿ ಹಣ್ಣು ಏನಾರು ಹಿಂಗೆ ಕುಯ್ದು ಕೊಟ್ಬಿಟ್ರೆ ಅದು ಮಧ್ಯಾಹ್ನ ಟೈಮು, ಮಧ್ಯಾಹ್ನ ಊಟ ಕ್ಯಾನ್ಸಲ್. ಸಂಜೆ 4 ಗಂಟೆಗೆ ಊಟ ಕೊಟ್ಬಿಡ್ತಾರೆ ಅಲ್ವಾ ಪಾಪ? ಇಲ್ಲ ಊಟಕ್ಕೂ ನಾನು ಕರಿತೀನಿ, ಫೋನ್ ಮಾಡಿ ನಿಮಗೆ 10 ನಿಮಿಷ 4 ಗಂಟೆಗೆ ಕೇಳೋದು ಬರೋದು. ಯಾವಾಗ? ಮತ್ತೆ ಫ್ರಿಜ್ಜಲ್ಲಿ ಇಟ್ಟಿದ್ನಾ ಪಪ್ಪ ಇನ್ನೊಂದು ಹಣ್ಣು ತಂದಿದೆ. ಯಾವುದು? ಕಲ್ಲಂಗರಿನೇ. ಅದು ನೆನ್ನೆನೇ ತಂದಿರೋದು. ಇದು ಹಾಳಾಗ್ಬಿಡುತ್ತೆ ಅಂತ ಇದಕ್ಕೂ ಇದೆ ಬಿಡು, ಒಳ್ಳೇದು ಮಾಡಿದೆ. ಈಗ ಲಾಸ್ಟ್ ವ್ಲಾಗಿಗೆ ಕಮೆಂಟ್ಸ್ಗಳಿಗೆ ಈಗ ಆನ್ಸರ್ ಕೊಡ್ತಾ ಹೋಗೋಣ. ಸುಮಾರು ಜನ ಕಮೆಂಟ್ ಹಾಕಿದ್ದೀರಾ. ನಿಮ್ಮ ಅಪ್ಪಗೆ ಹೇಳಿ ಗಾನವಿಗೆ ಐಫೋನ್ ಕೊಡ್ಸಕ್ಕೆ. ನಮ್ ಗಾನವಿಗೆ ಐಫೋನ್ ಕೊಡ್ಸಕ್ಕೆ ಅವಳು ಇನ್ನ ಚಿಕ್ಕವಳು ಗೈಸ್. ಅವಳು ಇವಾಗ ಫಸ್ಟ್ ಇಯರ್ ಡಿಪ್ಲೊಮಾ ಮಾಡ್ತಿರೋದು, ಅಂದ್ರೆ ಒಂದು ಫಸ್ಟ್ PUC ಓದ್ತಿರಂಗೆ ಲೆಕ್ಕ. ಸೊ ಅವಳು ನೋಡೋಣ, ಅವಳು ಇಂಜಿನಿಯರಿಂಗಿಗೆ ಬಂದಾಗ ಕೊಡ್ಸೋಣ. ಹಾಯ್ ಬ್ರೋ, ಟೆಲ್ ಮಿ ಅಬೌಟ್ ಯುವರ್ ಸ್ಕೂಲ್ ಡೇಸ್. ಗ್ರೇಟ್ ಸ್ಕೂಲ್. ನನ್ನ ಸ್ಕೂಲ್ ಡೇಸ್ ಸೂಪರ್ ಆಗೇ ಇತ್ತು. ಮ್ಯಾಥ್ಸ್ ಅಲ್ಲಿ ತುಂಬಾ ಸಲ ಫೇಲ್ ಆಗಿದೆ. CBSE ಆಗಿರೋದ್ರಿಂದ ನಾನು ಆರಾಮಾಗಿ 10th ಪಾಸ್ ಮಾಡ್ಕೊಂಡೆ. ಸ್ಟೇಟ್ ಸಿಲೆಬಸ್ ಆಗಿರೋ ಪಕ್ಕಾ ಫೇಲ್ ಆಗ್ತಿತ್ತು ನನ್ನ 10th. ಬ್ರೋ UK07 ರೈಡರ್ ಬಗ್ಗೆ ಮಾತಾಡಿ, ಹಿಂದಿ ಅರ್ಥ ಆಗಲಿಲ್ಲ. ಸೊ UK07 ರೈಡರ್ ಅವ್ರ ಫ್ಯಾಮಿಲಿ ಇಶ್ಯೂ ಏನೋ ಬಿಡಿ ಬ್ರೋ, ನಮ್ಗೆ ಯಾಕೆ ಹೇಳಿ. ನಮ್ಗೆ ಬೇರೆಯವ್ರ ಬಗ್ಗೆ, ಬೇರೆಯವ್ರದ್ದು ಕಾಂಟ್ರವರ್ಸಿ ಆಗ್ಲಿ, ಬೇರೆಯವ್ರದ್ದು ಏನೋ ಇಶ್ಯೂಸ್ ಆಗ್ಲಿ, ನಾವ್ ಯಾಕೆ ಮಾತಾಡೋದು ಹೇಳಿ. ಅವ್ರವ್ರು ಸರಿ ಮಾಡ್ಕೋತಾರೆ. ಸೊ ನಮ್ದೇ ಸುಮಾರು ಇದಾವೆ, ನಮ್ ಫಸ್ಟ್ ಸರಿ ಮಾಡ್ಕೊಳ್ಳೋಣ. ಬ್ರೋ ಪಾಪ ನಿಮ್ಮಪ್ಪಗೆ ಪದೇ ಸಿಗರೇಟ್ ಹೊಡಿತಾರೆ ಅಂತ ಹೇಳಿ ಅನ್ಕಂಫರ್ಟ್ ಮಾಡ್ತೀರಾ, ಆದ್ರೂ ಚೆನ್ನಾಗಿದೆ ಅಂತ ಒಂದ್ 2-3 ಜನ ಬ್ರೋ ಗಾನು ಇಲ್ಲಿ ಅಂತ ಹಾಕಿದ್ದೀರಾ. ಗಾನವಿ ಊರಿಗೆ ಹೋಗೋಳೆ. ಸೊ ಅವಳು ಮೋಸ್ಟ್ಲಿ ಸಂಜೆ ಬರ್ಬೋದು, ಈಗ ಕಾಲೇಜಿಗೆ ಹೋಗೋಳೆ, ಸಂಜೆ ಬರ್ತಾಳೆ. ಗ್ರೀನ್ ಮ್ಯಾಟ್ ಎಷ್ಟು ಬ್ರೋ ಪ್ಲೀಸ್? ಗ್ರೀನ್ ಮ್ಯಾಟು 1600 ಆಯ್ತು. ಫ್ಲಿಪ್ಕಾರ್ಟ್ ಅಲ್ಲಿ ತರಿಸಿದ್ ಅನ್ಸುತ್ತೆ ನಮ್ಮಮ್ಮ, 1600. ಮನೆ ಒಳಗಡೆ ಸ್ಲಿಪ್ಪರ್ ಹಾಕೊಂಡು ಓಡಾಡಿದ್ರೆ ಒಳ್ಳೇದಾಗಲ್ಲ ಅಂತೆ, ಹೌದಾ? ಕಿತ್ತೋಗಿರೋರ್ ಡಯಟ್ ಅಮ್ಮ ರಾಕ್ಸ್. ಬ್ರೋ ನಮ್ಮ ಕಮೆಂಟ್ ಓದ್ಬೇಕು ನೀವು. ಆಯ್ತು ಹೇಳಿ ಬ್ರದರ್ ಉತ್ತಮ್, ಹೇಳಿ. ಗೈಸ್ ಇಷ್ಟ ಆಯ್ತು ಕಮೆಂಟ್ಗಳು. ವ್ಲಾಗು ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೆ ಆ ವ್ಲಾಗ್ ನೋಡಿದ್ರೆ ಲೈಕ್ ಬಿಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಟಾಟಾ, ಬೈ ಬಾಯ್.